ಹೋರಾಟ ಕರೆಕ್ಟಾಗಿ ವೋಟ್ ಮಾಡೋದೇ ಒಂದು ಹೋರಾಟ. ಕರೆಕ್ಟಾ? ನೀವು ಇನ್ವಾಲ್ವ್ ಆಗೋದೇ ಹೋರಾಟ, ನಿಜವಾದ ಹೋರಾಟ ಬೇಕು ನಿಮ್ಗೆ. ಕರೆಕ್ಟಾಗಿ ಸಿಸ್ಟಮ್ ನಡೆದ್ಬಿಟ್ರೆ ಹೋರಾಟ ಬೇಕಾ? ಸಮಾಜ ಸೇವೆ ಬೇಕಾಗತ್ತಾ? ಆಕ್ಚುಲಿ ಈ ಅಡ್ಮಿನಿಸ್ಟ್ರೇಷನ್ ಸಮಾಜ ಸೇವೆ, ಕರೆಕ್ಟ್ ಅಲ್ವಾ? ನಾವೆಲ್ಲರೂ ಸೇವೆ ಮಾಡ್ತಾ ಇದೀವಿ. ನೀವೊಂದು ಟೀ ಕುಡ್ರೆ ಟ್ಯಾಕ್ಸ್ ಕಟ್ತೀರಾ, ಪೆಟ್ರೋಲ್ ಹಾಕಿದ್ರೆ ಟ್ಯಾಕ್ಸ್ ಕಟ್ತೀರಾ, ಒಂದು ಬಟ್ಟೆ ತಗೊಂಡ್ರೆ ಟ್ಯಾಕ್ಸ್. ಇದು ಸಮಾಜ ಸೇವೆ ತಾನೆ. ನೀವ್ ಏನಕ್ಕೆ ಕಟ್ತೀರಾ? ಒಬ್ಬ ಇನ್ಕಮ್ ಟ್ಯಾಕ್ಸ್ ಯಾಕೆ ಕಟ್ತಾನೆ? 50 ಲಕ್ಷ ತಗೊಳ್ಳೋ 25 ಲಕ್ಷನೋ 20 ಲಕ್ಷ ಇನ್ಕಮ್ ಟ್ಯಾಕ್ಸ್ ಏನಕ್ಕೆ ಕಟ್ತಾನೆ ಅಂದ್ರೆ ಅವನು ನಾನ್ ಮಾತ್ರ ಓಡಾಡಕ್ ರೋಡ್ ಮಾಡ್ಕೊಳ್ಳಲ್ಲ. ಅವನು ಕೇಳಿ, ಎಲ್ಲರಿಗೂ ಆಗಬೇಕು, ಒಂದು ವಸತಿ ಮಾಡಬೇಕು, ಅದಕ್ಕೂ ದುಡ್ಡು ಹೋಗುತ್ತೆ. ಎವ್ರಿಬಡಿ ಶೇರಿಂಗ್. ಎಷ್ಟು ಹೋರಾಟಗಳು ಈ ದೇಶದಲ್ಲಿ ನಡೆದಿದೆ. ಕರೆಕ್ಟಾ? ಯಾಕೆ ಇವತ್ತು ಎಂಡ್ ಆಗಿಲ್ಲ? ಅದು ಎಂಡ್ ಆಗ್ಬೇಕಾಗಿತ್ತಾನೆ. ಹೋರಾಟ ಮಾಡಿ ಇದನ್ನ ಕೊನೆಗಳಿಸಬೇಕಾಗಿತ್ತು. ನಿರಂತರ ಹೋರಾಟನ ಇದು. ನಿಮ್ಗೆ ಒಂದು ಬ್ಯೂಟಿಫುಲ್ ಸಿಸ್ಟಮ್ ಇದೆ. ಏನ್ ಹೇಳಿ? ಈಗ ಟೆಕ್ನಾಲಜಿ ಇದೆ, ಟ್ರಾನ್ಸ್ಪರೆನ್ಸಿ ತರಬಹುದು, ಬ್ಲಾಕ್ ಚೈನ್ ಟೆಕ್ನಾಲಜಿ ತರಬಹುದು. ಟ್ರಾನ್ಸ್ಪರೆನ್ಸಿ ಇದ್ದಾಗ ಯಾಕೆ ಹೋರಾಟ ಆಗುತ್ತೆ? ನಾನೊಂದು ಹೋರಾಟ ಮಾಡಿದ್ದೀನಿ. ಈ ರಾಜಕೀಯ ವ್ಯವಸ್ಥೆ ನಡೆಸಿ ಒಂದು ಪ್ರಜಾಪ್ರಭುತ್ವ ತರಬೇಕು, ಒಂದು ಪಕ್ಷ ಸ್ಥಾಪಿಸಬೇಕು, ಅದು ಜನರಿಂದ ಆಗಬೇಕು, ಟ್ರಾನ್ಸ್ಪರೆನ್ಸಿ ತರಬೇಕು, ಸಂಬಳ ಕೆಲಸ ಮಾಡೋ ಸಿಸ್ಟಮ್ ಬರಬೇಕು, ಪ್ರತಿಯೊಂದು ಪಾರದರ್ಶಕತೆ ಜನಕ್ಕೆ ತೋರಿಸಬೇಕು, ರಿಪೋರ್ಟ್, ರೈಟ್ ಟು ರೀಕಾಲ್ ಬರಬೇಕು. ಇದೆಲ್ಲ ಒಂದು ದೊಡ್ಡ ಹೋರಾಟನೇ. ನಮ್ ಕೆಲಸ ತಾನೆ ಇದು. ಯಾಕೆ ಹೋರಾಟ ಅನ್ಕೊಳ್ಳಲ್ಲ ನೀವು? ರಸ್ತೆಯಲ್ಲಿ ಹಿಡಿದು ಒಂದು ಬಾವುಟ ಇಟ್ಕೊಳ್ಳದೆ ಹೋರಾಟ ಅನ್ನಂಗಿದ್ರೆ ಅದಕ್ಕೊಂದಷ್ಟು ಜನ ಇರ್ತಾರೆ. ನಾನೊಂದು ಹೋರಾಟ ಮಾಡ್ತೀನಿ. ಇಲ್ಲಿ ಬರೋದು ನಾನು ಏನಕ್ಕೆ ಹೋರಾಟ ಮಾಡ್ಬೇಕು ಹೇಳಿ? ಫಸ್ಟ್ ಆಫ್ ಆಲ್ ಎಲ್ಲ ಅನ್ಕೊಳ್ಳಿ, ಬರೀ ಹಣ ಮಾಡಕ್ಕೆ ರಾಜಕೀಯಕ್ಕೆ ಬರ್ತಾರೆ, ಅದಕ್ಕೆ ಆ ಕಾರಣಕ್ಕೆ ಹೆಸರು ಮಾಡಕ್ಕೂ